ಎಲ್ರಿಗೂ ನಮಸ್ಕಾರ ರೀ. ಮತ್ತೊಂದು ನೋಡಕ್ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ ನಾ ಎಲ್ಲಿ ಬಂದಿನಪ್ಪ ಅಂದ್ರೆ ನಾ ಬಂದಿರೋ ಜಾಗಕ್ಕೆ ಇದು ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಮತ್ ಇಂಡಿಯಾಸ್ ಫಸ್ಟ್ ಲಾರ್ಜೆಸ್ಟ್ ಡೋಮ್ ಅಂತಾರ. ಯಾವ್ದಂದ್ರ ಗೋಲ್ ಗುಂಬಸ್. ಮತ್ ಇದು ನಮ್ ಬಿಜಾಪುರ ಐತ್ರಿ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಡೋಮ್. ಫಸ್ಟ್ ವರ್ಲ್ಡ್ ಲಾರ್ಜೆಸ್ಟ್ ಡೋಮ್ ಯಾವ್ದಪ್ಪ ಅಂದ್ರೆ ಸಿಂಗಾಪುರ್ ನ್ಯಾಷನಲ್ ಪಾರ್ಕ್. ಅದು ವರ್ಲ್ಡ್ ಫಸ್ಟ್ ಲಾರ್ಜೆಸ್ಟ್ ಡೋಮ್ ಐತ್ರಿ. ಮತ್ತೆ ನಮಗ್ ಗೋಲ್ ಗುಂಬಸ್ ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ಭಾಳ ಇಷ್ಟ ಐತ್ರಿ. ಮುಂದ್ ಹೋದಂಗ್ ಇದ್ರ ಬಗ್ಗೆ ಎಲ್ಲಾ ಹೇಳ್ತೀನತ್ತ ಬರೋಗ. ಮತ್ ನಾವ್ ನಿಯರ್ ಗೋಲ್ ಗುಂಬಸ್ ಮುಂದೆ ಇದೀವಿ. ನೀವ್ ಮುಂದೆ ನೋಡತ್ತಿದ್ ಏನತ್ಲ ಗೋಲ್ ಗುಂಬಸ್ ಎಂಟ್ರೆನ್ಸ್ ಇದು. ಇಲ್ಲಿ ನೋಡಾಕ ಇಷ್ಟೆಲ್ಲ ಸಣ್ಣದ್ ಕಾಣ್ತೈತಿ. ಇದೇನಿದು ಮೊನಮೆಂಟ್ ದಾಟ ಆ ಕಡೆ ಹೋದ್ರ ಇನ್ನು ಫುಲ್ ನಿಮ್ಗ್ ದೊಡ್ಡದು ಕಾಣಿಸ್ತೈತಿ. ತೋರ್ಸನ್ ಬರ್ ಹೋಗೋಣ. ಮತ್ ನಮ್ಮ ಗೋಲ್ ಗುಂಬಸ್ ಆರ್ಕಿಟೆಕ್ಚರ್ ಹೇಳ್ಬೇಕಪ್ಪ ಅಂದ್ರೆ ಇದು ಬಿಲ್ಟ್ ಆಗಿದ್ದು ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಮೇಲೆ. ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಏನಂದ್ರೆ ಇಂಡಿಯನ್ ಅಂಡ್ ಇಸ್ಲಾಮಿಕ್ ಬಿಲ್ಡಿಂಗ್ ಟ್ರೆಡಿಷನ್ ಇದು ಬಿಲ್ಟ್ ಮಾಡ್ಯಾರಿ. ಮತ್ ನಂದ್ ಏನಿದೆ ಸೈಡಿಗೆ ನೋಡತ್ತಿರ್ಲ ಇವಕ್ ಏನತ್ತಾರಪ್ಪ ಅಂದ್ರೆ ಮೈನಾರ್ಸ್ ಅಂದ್ರೆ ಏನದು ಇಸ್ಲಾಮಿಕ್, ಸ್ಪೆಷಲಿ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಆಗಿದ್ದು ಒಂದ್ ಅವ್ರದ್ದು ಗುರುತ್ರಿ. ಈ ಬೇಕಾದ್ರೆ ಯಾವ್ದೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ಸ್ ಬಿಲ್ಡಿಂಗ್ ನೋಡಿದ್ರು ಇವ್ ತರ ಮೈನಾರ್ಸ್ ಅಂತಾರಿ. ಇದ್ರ ವಿಶೇಷ ಹೇಳ್ಬೇಕಂದ್ರೆ ಇದು ಫಸ್ಟ್ ಗೋಲ್ ಗುಂಬಸ್ ಸ್ಟೈಲ್ ಬಂದ್ಬಿಟ್ಟು ಕ್ಯೂಬಿಕ್ ಸ್ಟೈಲ್ ಆಗೈತ್ರಿ. ಮತ್ತಂದ್ರೆ ಇದು ಡೋಮ್ ಐತ್ಲಾ, ಡೋಮ್ ಟೋಟಲ್ 44 ಮೀಟರ್ ಹೆಮಿಸ್ಪಿಯರ್ ಶೇಪ್ ನಾಗ ಐತಿ. ಮತ್ತರ ಇದು ಇವ್ ಪ್ರತಿಯೊಂದು ಹೆಮಿಸ್ಪಿಯರ್ ಲೈಕ್ ಇದು ಮೈನಾರ್ಸ್ ಐತ್ಲಾ, ಪ್ರತಿಯೊಂದು ಮೈನಾರ್ಸ್ 7 ಡಿಫರೆಂಟ್ ಸ್ಟೋರೀಸ್. ಏನಪ್ಪಾ 7 ಡಿಫರೆಂಟ್ ಸ್ಟೋರೀಸ್ ಅಂತ ನಿಮಗ್ ಒಳಗ್ ಹೋಗೋ ಮುಂದೆ ಹೇಳ್ತೇನೆ, ಬರ್ ಹೋಗೋಣಂತ. ಮತ್ ನಮ್ಮ ಗೋಲ್ ಗುಂಬಸ್ ಮಟೀರಿಯಲ್ ಮತ್ತೆ ಸ್ಟೈಲ್ ಬಗ್ಗೆ ಹೇಳ್ಬೇಕಪ್ಪ ಅಂದ್ರ ಇದೇನು ನೋಡತ್ತಿರಲ್ಲ ನನ್ ಮುಂದಿದ್ದು ಗೋಲ್ ಗುಂಬಸ್. ಇದ್ರ ಕಲರ್ ಬಂದ್ಬಿಟ್ಟ ಯಾವ ಕಲರ್ ಬಿಲ್ಟ್ ಮಾಡ್ಯಾರ ಅಂದ್ರ ಡಾರ್ಕ್ ಗ್ರೇ ಬಸಾಲ್ಟ್ ವಿತ್ ಪ್ಲಾಸ್ಟರ್ ಡೆಕೋರೇಷನ್. ಇದೆಲ್ಲಾನು ಫುಲ್ ಡಾರ್ಕ್ ಗ್ರೇ ಲಿಂದ ಕಾಣಿಸ್ತೈತ್ರಿ. ಮತ್ತ ಡೆಕೋರೇಷನ್ ಯಾವ ತರ ಮಾಡ್ಯಾರ ಪ್ಲಾಸ್ಟರ್ ಡೆಕೋರೇಷನ್ ಆಗೈತಿ. ಬರ್ ಹೋಗೋ. ಮತ್ತೆ ನಿಮ್ ಮೊದ್ಲೇ ಹೇಳ್ದಂಗ ಮೈನಾರ್ಸ್ ಈಚೆ 7 ಡಿಫರೆಂಟ್ ಸ್ಟೋರೀಸ್ ಅದತ್ತ. ಅವೇನದ ಅಂತ ನಿಮ್ಮೆಲ್ಲ ಹೇಳ್ತೇನೆ ಅಂತ ಬರ್ ಹೋಗೋಣ. ಒಳ ಹೋದಂಗ ನಿಮಗೆ ತೋರಿಸ್ತೀನಿ ಬರ್ರಿ. ಮತ್ ನಮ್ಮ ಗೋಲ್ ಗುಂಬಸ್ ಏನ್ ಸ್ಪೆಷಲ್ ಅಪ್ಪ ಅಂದ್ರೆ ಸ್ಪೆಷಲ್ ಇರೋದು ಡೋಮ್. ಮತ್ ಇದ್ರ ಇನ್ನೊಂದ್ ಮ್ಯಾಜಿಕ್ ಐತ್ರಿ. ಏನಪ್ಪಾ ಅದು ವಿಸ್ಪರಿಂಗ್ ಗ್ಯಾಲರಿ. ವಿಸ್ಪರಿಂಗ್ ಗ್ಯಾಲರಿ ಏನಂತ ಬಾಳ ಜನ ಗೊತ್ತಿರಲ್ಲ. ಏನ್ ಹೇಳ್ಬೇಕಪ್ಪ ಸಿಂಪಲ್ ಆಗಿ ಅಂದ್ರೆ ನಾವು ಓದಿರೋದು ನಮ್ ಸೌಂಡ್ ಎಕೋ ಆಗುತ್ತೆ 7 to 10 ಟೈಮ್ಸ್. ಅದು ಎಲ್ಲ ಆಗುತ್ತೆ ಅಂತ ಒಳ ಹೋಗಿ ತೋರಿಸ್ತೀನಿ ಬರ್ರಿ. ಬರ್ರಿ ನಾವು ಗೋಲ್ ಗುಂಬಸ್ ಒಳ ಹೋಗೋಣ. ಮತ್ತೆ ಇದೇ ಮೇನ್ ಸ್ಪೆಷಲ್ ಐಟಮ್ ನೋಡ್ರಿ, ವಿಸ್ಪರಿಂಗ್ ಗ್ಯಾಲರಿ. ರಾಜ ಒಂದ್ಸಲ ಹೇಳಿ ಮತ್ ನೀವೇನ್ ನೋಡತ್ತಿರ್ಲಿ ಹಿಂದಿನ ಇವು ಸ್ಪೆಷಲಿ ಇಸ್ಲಾಮಿಕ್ ರಿಲಿಜನ್ಸ್ ಒಳಗೆ ಏನತ್ತಾರ ತೋಮ್ಸ್ ಅತ್ತಾರ. ತೋಮ್ಸ್ ಅಂದ್ರೇನು ನಮ್ ಭಾಷೆ ಒಳಗ ಸಮಾಧಿ, ಇಸ್ಲಾಮಿಕ್ ಭಾಷೆ ಒಳಗ ತೋಮ್ಸ್. ಇವೇನ್ ನೋಡತ್ತಿರಲ್ಲ ತೋಮ್ಸ್, ಇದು ಯಾರ್ದು ತೋಮ್ಸಪ್ಪ ಅಂದ್ರೆ ಮೊಹಮ್ಮದ್ ಆದಿಲ್ ಶಾ ಅವ್ರದ್ದು ಮತ್ ಅವ್ರದ್ದು ಹೆಂಡತಿ ಅವ್ರದ್ದು ಮತ್ ಅವ್ರ ಮಕ್ಕಳದು ಅವ್ರ ಮುತ್ತನ್ ಎಲ್ಲಾರ್ದು ತೋಮ್ಸ್ ಇಲ್ಲದವ್ರಿ. ಮತ್ತೆ ಇದು ಗೋಲ್ ಗುಂಬಸ್ ಎದಕ್ ಕಟ್ಟಿದಪ್ಪ ಅಂದ್ರ ಅವ್ರ ಮತ್ತ ಆದಿಲ್ ಶಾ ಅವ್ರ ಫಾದರ್ ಯಾರು ಇಬ್ರಾಹಿಂ ಆದಿಲ್ ಶಾ ಟು ಅವ್ರ ಫಾದರ್ ಕಟ್ಟಿದವುದು ಇಬ್ರಾಹಿಂ ರೋಜಾ. ಅದ್ರ ಸಂಬಂಧ ನಮ್ ತಂದೆಕಿನ್ನ ನಾನು ಬಲಿಷ್ಠ ಆದಿನ ತೋರ್ಸ ಸಂಬಂಧ ಇಂಥದೊಂದ್ ದೊಡ್ಡ ತೋಮ್ ಕಟ್ಟಾನ್ರಿ. ಅದಕ್ಕೆ ಇದು ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಡೋಮ್. ಎಲ್ಲರೂ ಗುರುತಾಗ್ಬೇಕಂತ ಹೇಳಿ ಒಂದ್ ದೊಡ್ಡ ತೋಮ್ ಕಟ್ಟಿ ಅವಂದೇ ಒಂದ್ ಶಕ್ತಿ ತೋರಿಸ್ಬಿಟ್ಟಾನ್ರಿ. ಇದೇ ನೋಡ್ರಿ ಎಲ್ಲ ತೋಮ್ ನೋಡ್ರಿ. ವೇ ಟು ವಿಸ್ಪರಿಂಗ್ ಗ್ಯಾಲರಿ ಒಳ ಹೋಗೋಣ ಬರ್ರಿ. ನಾವ ನಾ ಹೇಳೇನ್ರಿ ಪ್ರತಿಯೊಂದು ಮೈನಾರ್ಸ್ ಈಚೆ ಮೈನಾರ್ಸ್ 7 ಡಿಫರೆಂಟ್ ಸ್ಟೋರೀಸ್. ಇವೇ ನೋಡ್ರಿ ಬಾಲ್ಕನಿ. ಪ್ರತಿಯೊಂದೊಂದ್ ಬಾಲ್ಕನಿಗೆ ನಾವು ನೋಡಿದ್ರೆ ಬೇರೆ ಬೇರೆ ಒಂದ್ ಕತ್ತಿ ಹೇಳ್ತೈತಿ. ಏನ್ ಹೇಳ್ತೈತಿ ಅಂತ ನಾವ್ ಹೇಳ್ಬೇಕಮ್ಮ ಅಂದ್ರ ವ್ಯೂ ಆಂಗಲ್, ಸ್ಟೆಪ್ಸ್ ಎಷ್ಟು ದೊಡ್ಡ ಅದಾವ ಮತ್ತೆ ಎಷ್ಟು ಹೈಟ್ ಅದಾವ. ಹತ್ತಾಕಂತೂ ಬಹಳ ಕಷ್ಟ ಆಗತ್ರಿ. ಅಂದ್ರ ವಯಸ್ಸಾದವ್ರಿಗೆ ಸ್ವಲ್ಪ ಏನಾದ್ರು ಹಿಂಗ ನಡಿವು ಮುಂದೆ ಬಾಳ ದಮ್ ಬರ್ತಿತ್ತು ಅಂದ್ರೆ ಬಾಳ ಸ್ವಲ್ಪ ಕಷ್ಟ ಆಗತ್ರಿ ಇದು ಹತ್ತಾಕ. ಅದ ಮತ್ ನಮ್ ಇದು ಏನಂತಾರ ಕುತ್ತಿದಾಗ ಸ್ಟೇರ್ ಕೇಸ್ ಏನಂತಾರಪ್ಪ, ಯಾವ ಸ್ಟೈಲ್ ಅಂದ್ರೆ ಸ್ಪೈರಲ್ ಸ್ಟೇರ್ ಕೇಸ್ ಸ್ಟೈಲ್. ಏನಪ್ಪಾ ಇದು ಸ್ಪೈರಲ್ ಸ್ಟೇರ್ ಕೇಸ್ ಸ್ಟೈಲ್ ಅಂದ್ರೆ ಸ್ಪೈರಲ್ ಸ್ಟೇರ್ ಕೇಸ್ ಏನಪ್ಪಾ ಅಂದ್ರೆ ಒಂದೊಂದು ಸ್ಟೇರ್ ಕೇಸ್ ಹತ್ಬೇಕಾದ್ರೆ ಬಾಳ ಅಂದ್ರ ಬಾಳ ಕಠಿಣ ಆಗ್ತಿತ್ರಿ. ಸೊ ಮತ್ತೆ ಇದ್ರ ಡಿಸ್ಟೆನ್ಸ್ 25 ಸೆಂಟಿಮೀಟರ್ ತನ ಐತಿ. ಅದಕ್ಕೆ ಇದು ಬಾಳ ಸ್ಪೈರಲ್ ಸ್ಟೇರ್ ಕೇಸ್ ಅಂತಾರ. ಬಾಳ ಕಷ್ಟ ಆಗ್ತಿತ್ರಿ ಇದು. ಹೈರಾಣ್ ಪಡತಾನ ಏರ್ ಬರಕ. ಅಣ್ಣ ಹತ್ತು ಮುಂದ್ ಬಾಳ ಕಷ್ಟ ಆಗತ್ತಿನ ಅಣ್ಣ, ಕಷ್ಟ ಆಗತ್ತಿತ್ ಹತ್ತು ಮುಂದ. ನಮ್ಮಂತೂ ಬರತ್ತಿತ್ಲ. ಯಾವ್ರು ನಂದಿರಣ್ಣ ಇವ್ ನೋಡ್ರಿ ನಮ್ಮ ಅಣ್ಣಾರ ಬಸವ ಕಳೆ ನಿಂತ ಬಂದಾರ. ಅಣ್ಣ ಫಸ್ಟ್ ಟೈಮ್ ಬರತ್ತೀರಿ ಗೋಲ್ ಗುಂಬಸ್ಕ? ಬರತ್ತೀರಿ. ನಿಮ್ ಫ್ರೆಂಡ್ಸ್ ಏನ್ ಎಲ್ಲಾರು? ಇವ್ರ ಫ್ರೆಂಡ್ಸ್ ನೋಡ್ರಿ ಎಲ್ಲಾರು. ಇವ್ರು ನಿಮ್ ಹೆಸರೇನ್ರಿ ಎಲ್ಲಾರು? ನಿಮ್ದ್ರಿ? ಓಂಕಾರ. ನಿಮ್ದ್ರಣ್ಣ? ಓಂಕಾರ.
ಏನ್ ನೀವೆಲ್ರು ಬಸವನ ಬಾಗೇವಾಡಿ ಬಂದಿರಲ್ಲ? ಬೀದರ್ ಡಿಸ್ಟಿಕ್ ಬಸವ ಕಲ್ಯಾಣದಿಂದ ಬಂದಾರ ನೋಡ್ರಿ. ನಿಮಗ್ ಫಸ್ಟ್ ಟೈಮ್ ಬಂದಿರೇನ? ಹೆಂಗ ಅನ್ಸುತ್ತೆ ಅದನ್ನ ಫಸ್ಟ್ ಟೈಮ್ ಹತ್ತು ಬಾಳ ಕಷ್ಟ ಆಗತ್ತೈತಿ. ಏನ ಈಗ 5th ಸ್ಟೋರೇಜ್ ಇದ್ರಿ, ಇನ್ನು 2 ಸ್ಟೋರಿ ಅದು. ಲಾಸ್ಟ್ ಸ್ಟೋರಿ ನಾ ಫುಲ್ ಅವೆಲ್ಲ ಬಾಲ್ಕನಿ ಕಾಣ್ತೈತಿ. ಹೋರಣ ಸಾಕ. ನಮ್ ಬಿಜಾಪುರ್ ಲೋಕಲ್ ಅಣ್ಣ. ಓಕೆ, ಮತ್ತಿನ್ನು ಯಾರ ನಮ್ ಚಾನಲ್ ಸಬ್ಸ್ಕ್ರೈಬ್ ಆಲ್ರೆಡಿ ವಿಡಿಯೋ ನೋಡತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ನಿಮ್ ಫ್ರೆಂಡ್ಸ್ಗೆ ನಿಮ್ ಫ್ಯಾಮಿಲಿಗೆ ಎಲ್ಲರಿಗೆ ಶೇರ್ ಮಾಡ್ರಿ ವಿಡಿಯೋ. ಮತ್ ನಿಮ್ ಪ್ರೀತಿಯ ಕಮೆಂಟ್ ಹಾಕ್ರಿ. ಹೋಗು. ಮತ್ತೆ ಈಗ ನಾವು 5th ಸ್ಟೋರೇಜ್ ಆಗದೀವಿ. ಇನ್ನೂ 2 ಡಿಫರೆಂಟ್ ಸ್ಟೋರೀಸ್ ಬಗ್ಗೆ ಅದಾವ, ಅಲ್ಲಿ ಹೋಗ್ಬೇಕು. ಪೂರಾ ಟಾಪ್ ಸ್ಟೋರೇಜ್ ನಾಗ ಐತಿ. ನಮ್ ಗೋಲ್ ಗುಮ್ಮಟ ಮತ್ತ ನಮ್ ಬಿಜಾಪುರ್ ಟಾಪ್ ಎಲ್ಲ ಮಸ್ತ್ ಕಾಣ್ತೈತಿ. ಹೋಗಂಬರ್ರಿ. ಮತ್ ನಮ್ಗೆ ಮೇನ್ಲಿ ವಿಸ್ಪರಿಂಗ್ ಗ್ಯಾಲರಿ ಅದ್ರ ಬಗ್ಗೆ ಹೇಳ್ತೀನಿ, ತೋರಿಸ್ತೇನೆ. ಬರ್ರಿ ಎಲ್ಲ ಒಳ ಹೋಗೋಣ. ಸದ್ಯಕ್ಕೆ ಅದೇವ್ರಿ ಈಗ 5th ಸ್ಟೋರೀಸ್ ಒಳಗ. 5th ಸ್ಟೋರೀಸ್ ಅಂದ್ರೆ ಬಾಲ್ಕನಿ ಹೆಂಗ್ ಕಾಣ್ತೈತಿ ನೋಡ್ರಿ. ಇನ್ನು ನಾವು 2 ಡಿಫರೆಂಟ್ ಸ್ಟೋರೀಸ್ ಹತ್ತಿ ಪೂರಾ ಟಾಪ್ ಆಫ್ ದಿ ವಿಸ್ಪರಿಂಗ್ ಗ್ಯಾಲರಿ ಕಡೆ ಹೋಗ್ಬೇಕು ನಾವ. ಹೋಗೋ ಮತ್ ಏನ ಬಂದಿರಿ ಲಾಸ್ಟ್ ಸ್ಟೋರೀಸ್ ಯಾವ್ದಪ್ಪ ಅಂದ್ರೆ 7th ಸ್ಟೋರೀಸ್. ನೆಕ್ಸ್ಟ್ ಸ್ಟೋರೀಸ್ ಇರುತ್ತೆ ಬಾಲ್ಕನಿ ವ್ಯೂ, ಅಂದ್ರೆ ವಿಸ್ಪರಿಂಗ್ ಗ್ಯಾಲರಿ ಬಗ್ಗೆ ಐತ್ರಿ. ಸೊ ನಿಮ್ಗೆ ಬಹಳ ಸುಸ್ತ ಆಗಾಕತ್ತಿತ್ತಪ್ಪ ಅಂದ್ರೆ ಬರೋ ಅಂತ ನೀವು ಕೂತ್ ಬರ್ಬೋದು. ನಿಮ್ ಕುಂದ್ರಕ್ಕೆ ಕುರ್ಚದ ಹಾಕಿರಿ. ಯಾವ್ಯಾವ ಸ್ಟೋರೀಸ್ ಹಾಕ್ಯಾರಪ್ಪ ಅಂದ್ರೆ 6th and 7th ಸ್ಟೋರೀಸ್ ನೀವು ಆರಾಮ್ ಕೂತ್ ಮಾಡಿ ಹೋಗ್ಬೋದು. ಅಂತೂ ಬಾಲ್ಕನಿ ಬಂದಿರಿ, ಫುಲ್ ಬಾಲ್ಕನಿ ಬಂದಿರಿ. ಇದು ಒಳಗೆಲ್ಲ ಏನ್ ಸಣ್ಣ ನೋಡತ್ತಿಲ್ಲ, ಡೋರ್ ಎಂಟ್ರಿ ಇದು ಐತಿ. ವಿಸ್ಪರಿಂಗ್ ಗ್ಯಾಲರಿದ್ ಎಂಟ್ರನ್ಸ್ ಗಿಟ್ಟ ನೀವ್ ಒಂದು ವ್ಯೂ ತೋರಿಸ್ತೇನೆ ಬರ್ರಿ. ನಮ್ ಬಿಜಾಪುರ್ ಎಲ್ಲ ಗೋಲ್ ಗುಂಬಜ್ ಫುಲ್ ಟಾಪ್ ಅಂದ್ರೆ ಯಾವ ತರ ವ್ಯೂ ಕಾಣ್ತದತ್ತ. ಮತ್ ನಮ್ದು ಏನಿದೆ ಹಿಂದಿನ ಸೈಡ್ ಏರಿಯಾ ನೋಡತ್ತರಿ, ಇದೆಲ್ಲ ಇದು ಸ್ಟೇಷನ್ ಏರಿಯಾ ಅಂತಾರಿ. ಗೋಲ್ ಗುಂಬಜ್ ಮತ್ತೆ ರೈಲ್ವೆ ಸ್ಟೇಷನ್ ಬಾಳ ಅಂದ್ರೆ ಬಾಳ ಸಮೀಪ ಐತಿ. ಒಳ ಹೋಗ್ಬರಿ. ವಿಸ್ಪರಿಂಗ್ ಗ್ಯಾಲರಿ ಒಳಗ ನಾವ್ ಎಂಟರ್ ಆಗಾಕತ್ತೀವಿ ಈಗ. ನೋಡ್ರಿ ಹೆಂಗ ನಿಮ್ಗೆಲ್ಲ ತೋರಿಸ್ತೀನಿ. ಎಕೋ ಎಷ್ಟ್ ಸಲ ಆಗ್ತೈತಂತ. ಮತ್ತ ನಾ ಹೇಳ್ದಂಗ ಇದು 7 to 10 ಟೈಮ್ಸ್ ನಮ್ ವಾಯ್ಸ್ ನಮ್ಗೆ ಕೇಳ್ಸತ್ ಅನ್ಸ್ತೈತ್ರಿ. ಈಗ ಅದು ಕಡಿಮೆ ಆಗೈತ್ರಿ, 2 ಇಲ್ಲ 3 ಸಲ ಕೇಳ್ಸೈತಿ. ನಿಮ್ಗೆಲ್ಲ ತೋರಿಸ್ತೇನೆ ಬರ್ರಿ. ನಾವು ಅದ್ರಿದ್ರ ವಾಯ್ಸ್ 8 ಸಲ ಕೇಳ್ಸೈತಂತ. ನೀವು ಕೇಳ್ತಿರೋದು ತುಂಬಾ ಜನ ಟೂರಿಸ್ಟ್ಗಳು ಬಂದಾರ್ರಿ ಇಲ್ಲಿ. ನೋಡ್ರಿ ಹೆಂಗ ಎಕೋ ಆಗಾಕತ್ತೈತಲ್ಲ ಅವ್ರ ಸೌಂಡ್. ನೀವು ಪೂರ್ತಿ ತಳ ನೋಡಿದ್ರೆ ನಮ್ಮ ಮೊಹಮ್ಮದ್ ಆದಿಲ್ ಶಿ ಅವ್ರದೆಲ್ಲ ಟೋಂಬ್ಸ್ ರೀ. ಅವ್ರ ಫ್ಯಾಮಿಲಿ ಎಲ್ಲ ಟೋಂಬ್. ನೋಡ್ರಿ ನಾ ಹತ್ತಿನ ಓಡ 2 ಸಲ ಕೇಳಿಸ್ತದ. ನೀವೇ ಕಮೆಂಟ್ ಹಾಕ್ರಿ, ನಿಮ್ಗೆ 2 ಸಲ ಕೇಳಿಸ್ತೈತಿ. ಜೈ ಶ್ರೀರಾಮ್ 2 ಸಲ ಕೇಳಿಸ್ತತ, ಕಮೆಂಟ್ ಹಾಕ್ರಿ ನೀವು. ನಿಂದಿರೋ ಗೋಡೆ ಬಗ್ಗೆ ಏನ್ ವಿಶೇಷತಪ್ಪ ಅಂದ್ರ, ನಾವ್ ಇಲ್ಲಿ ನಿಂತ ಮಾತಾಡುದು ನಮ್ಮ ಅಪೋಸಿಟ್ ಗೋಡೆಗೂ ಕೇಳಿಸ್ತೈತ್ರಿ. ಆ ಗೋಡೆಗೆಲ್ಲ ಕೇಳಿಸ್ತೈತಿ ನಾವ್ ಮಾತಾಡಿದೆಲ್ಲ. ಇದು ನೋಡ್ರಿ ನೀವು ಟಾಪ್ ಅಲ್ಲಿ ಐತಿ ಡಿಸೈನ್ ಚಂದ ಮಾಡ್ಯಾರಲ್ಲ. ನೋಡತ್ತಿರಲ್ಲ, ಇದು ರೌಂಡ್ ಶೇಪ್ ಇರೋದು. ಇದಕ್ಕ ಡೋಮ್ ಅಂತಾರ್ರಿ. ಇದು ಐತಿ ಡಯಾಮೀಟರ್ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ 44 ಮೀಟರ್ಸ್. ಡಿಸೈನ್ ಅಷ್ಟು ಚಂದ ಮಾಡ್ಯಾರ ನೋಡ್ರಿ. ಇದು ಡೋಮ್ ಸಪೋರ್ಟಿಂಗ್ ಸಂಬಂಧ. ಮತ್ತ ರೈಟ್ ಸೈಡ್ ಹಿಂಗ್ ವ್ಯೂ ತೋರಿಸಿ ನೋಡ್ರಿ ಹೆಂಗ್ ಕಾಣ್ತೈತಿ. ಜಸ್ಟ್ ಅಮೇಜಿಂಗ್. ಮತ್ತ ನೀವೆಲ್ಲರೂ ವಿಸ್ಪರಿಂಗ್ ಗ್ಯಾಲರಿ ಎಂಜಾಯ್ ಮಾಡಿರ್ತ ಅನ್ಕೋತೀನಿ. ಏನೋ ಬಂದೀವಿ ವಿಸ್ಪರಿಂಗ್ ಗ್ಯಾಲರಿ ಬಾಲ್ಕನಿ ಕಡೆ. ನಿನ್ನ ಹಿಂದೆ ಏನ್ ನೋಡತ್ತಿರ್ಲ 2 ಸಣ್ಣ ಡೋಮ್. ಈ ಡೋಮ್ ಮೇಲೆ ಯಾಕೋ ಮೆಟಲ್ ಸ್ಟ್ರಕ್ಚರ್ ರಾಡ್ ಹಾಕ್ಯಾರಪ್ಪ ಅಂದ್ರ, ಅಕಸ್ಮಾತ್ ಏನಾರ ಮಳೆಗಾಲದಾಗ ಜೋರ್ ಮಳಿ ಬಂದ್ ಸಿಡಿಲ್ ಬತ್ತಪ್ಪ ಅಂದ್ರ, ಸಿಡಿಲ್ ಬಂದ ಬಿಲ್ಡಿಂಗ್ ಸನಿಪ ಎಲ್ಲಾ ಬಿಲ್ಡಿಂಗ್ ಪಾರ್ ಮಾಡೋ ಬದ್ಲಿ ಆ ಮೆಟಲ್ ಎಲ್ಲ ಬಡೋದು ಡೈರೆಕ್ಟ್ ಸಿಡಿಲ್ ಎಲ್ಲ ಅಂಡರ್ಗ್ರೌಂಡ್ ಅಬ್ಸರ್ವ್ ಮಾಡ್ತೈತ್ರಿ. ಅದಕ್ಕೂ ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗ್ ಇತ್ತು. ಬಿಲ್ಡಿಂಗ್ ಎಲ್ಲಕ್ಕೂ ಇವು ದೊಡ್ಡ ದೊಡ್ಡ ಮೊನಮೆಂಟ್ಸ್ ಎಲ್ಲ ಮೆಟಲ್ ರಾಡ್ ಹಾಕಿರ್ತಾರೆ. ಕಾಸ್ ಇದೆ ಥಂಡರ್ ಸ್ಟೋಮ್ ಎಲ್ಲ ಸಿಡಿಲ್ ಬತ್ತಪ್ಪ ಅಂದ್ರ ಇದ್ರೆಲ್ಲ ಅಬ್ಸರ್ವ್ ಮಾಡಕ ಹಾಕಿರ್ತಾರೆ. ಏನಿದು ಬಿಲ್ಡಿಂಗ್ ನೋಡತ್ತಿರ್ಲ, ಇದೇ ಐತ್ರಿ ಮ್ಯೂಸಿಯಂ. ಅಂತೂ ಇಂತೂ ನಾವು ವಿಸ್ಪರಿಂಗ್ ಗ್ಯಾಲರಿ ನೋಡ್ಕೊಂಡು ಎಲ್ಲ ಹೊರಗೆ ಬಂದಿವ್ರಿ. ಈಗೆಲ್ಲ ಹೋಗೋಣಪ್ಪ ಅಂದ್ರ ಗೋಲ್ ಗುಂಬಜ್ನಾಗ ಒಂದು ಮ್ಯೂಸಿಯಂ ಐತ್ರಿ. ಆ ಮ್ಯೂಸಿಯಂ ಬಗ್ಗೆ ನೋಡ್ಕೊಂಡು ಹೋಗೊಂಬರ್ರಿ. ನನಗೆ ಗೊತ್ತಿಲ್ಲ, ಮೇ ಬಿ ವಿಡಿಯೋಗ್ರಫಿ ಅಲೋ ಇಲ್ಲ ಅನ್ಸ್ತೈತಿ ಮ್ಯೂಸಿಯಂ ಒಳಗ. ಇಲ್ಲಪ್ಪ ಅಂದ್ರ ನಿಮಗೆ ಸಾಧ್ಯವಾದಷ್ಟು ಫೋಟೋ ಇದ್ರೆ ಫೋಟೋ ಹಾಕಿ. ಮತ್ತ ನಾವು ಹೋಗೋ ಮತ್ತ ತೆಳಗ ನೋಡ್ರಿ ಹಿಂಗ ನೀವು ಇಳಿಯೋ ಮುಂದಿಗೆ ನಿಮಗೆ ಸಪೋರ್ಟಿಂಗ್ ಈ ತರ ಹಿಂಗ ಇಲ್ಲಿ ಹಿಡಕ್ ಗ್ರಿಪ್ಪಿಂಗ್ ಕೊಟ್ಟಾರಿ. ಇಲ್ಲಿ ಹಿಂಗ ಹಿಡ್ಕೊಂಡು ಹೋಗ್ಬೋದು ನೀವು ಆರಾಮ. ತೋರ್ಸನ್ ಬರ್ರಿ ಮುಂದೆ ಹೋಗ. ನೋಡ್ರಿ ಇಲ್ಲಿ ಈ ತರ ಹಿಂಗ ಹಿಡ್ಕೊಂಡ ಹಿಂಗ ಹೋಗ್ಬೋದ್ರಿ ನೀವು ಫುಲ್ ಈ ತರ. ಅಂದ್ರೆ ನಿಮಗೂ ಒಂದು ಆಧಾರ ಸಿಕ್ತೈತಿ ಅತ್ ಈ ತರ. ಅಂತೂ ಇಂತೂ ನಾವು ಫುಲ್ ಟಾಪ್ ಆಫ್ ವಿಸ್ಪರಿಂಗ್ ಗ್ಯಾಲರಿ ಗ್ರೌಂಡ್ ಲೆವೆಲ್ ಬಂದ್ರಿ. ಬರೇ ಕೇಳ್ರಿ ಅವಾಜ್ ಎಷ್ಟು ಯಾಕೋ ಕೇಳಿಸ್ತೈತಿ ನಿಮಗ. ಜನ ಒದರಾಕತ್ತಿದ್ದು.
ನಾವೆಲ್ಲ ಅದು ಗೋಲ್ ಗುಂಬಜ್ ಟಾಪ್ ವ್ಯೂ ಮತ್ತೆ ವಿಸ್ಪರಿಂಗ್ ಗ್ಯಾಲರಿ ನೋಡ್ಕೊಂಡ್ ಬಂದ್ ಬಳಕ ಸಣ್ಣಗೆ ಮಳಿ ಬರಾಕತ್ತೈತಿ ನೋಡ್ರಿ. ಫುಲ್ ತಳ ಬರೋಷ್ಟ್ರಿಗೆ ಮಳಿ ಬರತೈತಿ. ಹೋಗೋ ಮತ್ತೆ ಪಟ ಪಟ ಮ್ಯೂಸಿಯಂ ಕಡೆ ಹೋಗಿ ನಿಮ್ಗೆಲ್ಲ ತೋರಿಸ್ತೀನತ್ತ. ಎಷ್ಟ್ ತನಕ ಕಾಣತೈತಿ ನೋಡ್ರಿ. ನಿನ್ನ ಹೆಸರ ಆರೀಸ್. ಯಾ ಸ್ಕೂಲ್ ನಿಮ್ದೆಲ್ಲ? ನಮಸ್ಕಾರ ನಮಸ್ಕಾರ. ಯಾರ್ ನಿನ್ನ ಹೆಸರು ಏನತ್ತಮ್ಮ? ಮುಜಾವರ. ನಮ್ ದೋಸ್ತಿ ಕರಿಂಗ್ ಬರ್ತಾನೆ ಕರ್ಕೊಂಬ ಇರಾನ್. ಇರ್ಲಿ ನೋಡ್ರಿ, ಎಲ್ಲಾ ಸಣ್ಣ ಮಕ್ಳು ಸನ್ರೈಸ್ ಸ್ಕೂಲ್ ದಿಂದ ಪಿಕ್ನಿಕ್ ಕರ್ಕೊಂಡ್ ಬಂದಾರ. ಬಾಳ ಹುಡುಗರು ಬಾಳ ಅಂತ ಬಾಳ ಖುಷಿ ಆಗ್ಯಾರ. ಗೋಲ್ ಗುಂಬಜ್ ಮ್ಯಾಲ ಹೋಗಿದ್ರಿ? ಹೆಂಗ ಅನಸ್ತಲ್ಲ? ನೀ ಯಾಕೆ ಹೋಗಿಲ್ಲ? ಯಾಕೆ ಹೋಗಿಲ್ಲ? ನೀವ್ ಹೋಗಿಲ್ಲ? ಇಲ್ಲಿ ನೋಡ್ರಿ ಎಲ್ಲ ಹುಡುಗರು ಗದ್ಲ. ಸಾಕೋರ್ ಚಲೋ ಎಜುಕೇಶನ್ ತೋರ ಎಲ್ಲಾರು. ನೋಡ್ರಿ ಒಬ್ರ ಕರೆದ್ರೆ ಎಷ್ಟು ಜನ ಹುಡುಗರು ಬಂದ್ರ. ಪಾಪ ಅವ್ರ ಮೇಡಮ್ ನಮಗ್ ನೋಡತಾರ. ಫುಲ್ ಸಿಟ್ಲಿ ಅದಾರ ಮೇಡಮ್. ಏನೇ ಮೇಡಮ್ ಬೈತಾರ ಹೋರ್ ಏನ್ ಹೆಂಗ ಅನ್ಬೇಡು. ಹುಡುಗರು ಎಷ್ಟು ಕತ್ಲು ಮಾಡತ್ತಾರ ಇಲ್ಲಿ. ಬಾಯಿ ಸಿಂಪಲ್. ಅಂತೂ ನಾವು ಮ್ಯೂಸಿಯಂ ಬಲ್ ಬಂದೀವಿ. ನಿಮ್ಗೊಂದ್ ತೋಪ್ ತೋರಿಸಿ ನೋಡ್ರಿ. ಆಗಿನ ಕಾಲದಾಗ ತೋಪ್ ಯುದ್ಧಗಳ ಒಳಗ್ ಹೆಂಗ ಇದ್ದು, ಯಾವ ತರ ಎಷ್ಟು ಬಲಿಷ್ಠ ಇದ್ದು ಅಂತ ತೋರಿಸ್ತೀನಿ ನೋಡ್ರಿ ನಿಮ್ಗ. ತೋಪ್ ಐತಲ್ರಿ, ಇದು ಯಾರಿಗೆ ಅಸೈನ್ಡ್ ಆಗೈತೆ ಅಂತ ಆದಿಲ್ ಶಾ. ಮತ್ತು ಆಬ್ಜೆಕ್ಟ್ ಇದು ಲಾರ್ಜ್ ಕ್ಯಾನನ್ ಆಫ್ ಐರಾನ್ ಮತ್ತೆ ಮಜಲ್ ಇಸ್ ಫ್ಯಾಷನ್ ಇನ್ ಟು ದಿ ಫಾರ್ಮ್ ಆಫ್ ಲಯನ್ ಸೆಡ್. ಇದೇನ್ ನಿಮಗ್ ನೋಡಾತಿರ್ಲ ನೋಡ್ರಿ, ಲಯನ್ ಸೆಡ್ ಗಟ್ಲೆ ಕಾಣ್ತೈತಿ ಇದು. ಮೇ ಬಿ ನನಗ ಒಳಗ ವಿಡಿಯೋಗ್ರಾಫಿ ಮಾಡಕ್ ಅಲೋವಿಲ್ಲ ಅನ್ಸ್ತೈತಿ. ಸಾಧ್ಯ ಆದಷ್ಟು ಫೋಟೋ ಹಾಕ್ತೀನಿ. ಫೋಟೋನ್ ಇಲ್ಲ ಅಂದ್ರ ಏನೇನಿದ್ದು ಅಂತ ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಅಂತ. ಇದೇ ನೋಡ್ರಿ ನಮ್ಮ ಮ್ಯೂಸಿಯಂದ ಎಂಟ್ರೆನ್ಸ್. ಇಲ್ಲಿ ನಿಮ್ಗೆ ಏನೋ ನಾ ಭಾಳ ಹೇಳಕ್ ಆಗಲ್ರಿ, ಯಾಕಂದ್ರ ಕದ್ದು ಮುಚ್ಚಿ ವಿಡಿಯೋ ಮಾಡತ್ತೀನಿ. ಅಕಸ್ಮಾತ್ ಸೆಕ್ಯೂರಿಟಿ ಬಂದಂದ್ರ ವಿಡಿಯೋ ಮಾಡಕ್ ಅಲೋ ಕೊಡಲ್ರಿ. ಸೊ ಎಷ್ಟ್ ಆಗ್ತಾರ ಕ್ಲಿಪ್ಸ್ ರೆಕಾರ್ಡ್ ಮಾಡಿರ್ತೀನಿ, ನೀವು ನೋಡ್ರಿ ಕ್ಲಿಪ್ಸ್ ಎಂಜಾಯ್ ಮಾಡ್ರಲ್ಲ. ಈಗ ನಾವು ಮ್ಯೂಸಿಯಂ ಗ್ರೌಂಡ್ ಫ್ಲೋರ್ ನೋಡ್ಕೊಂಡೆ ಎಲ್ಲಾ ಫಸ್ಟ್ ಫ್ಲೋರಿಗೆ ಹೊಂಟೀವಿ. ಫಸ್ಟ್ ಫ್ಲೋರ್ ಏನೋ ಗೊತ್ತಿಲ್ಲ. ಗ್ರೌಂಡ್ ಫ್ಲೋರ್ ನಾಗ ಎಲ್ಲ ನೀವು ಸ್ಟೋನ್ ಸ್ಟ್ರಕ್ಚರ್ಸ್ ಬಗ್ಗೆ ಅದೇ ಡಿಸೈನ್ ಬಗ್ಗೆ ನೋಡ್ತೀನಿ. ಇವ್ರೆ ನೋಡಾತಿರ್ಲ, ಇವ್ರ ಹೆಸರು ಬಂದ್ಬಿಟ್ಟ ಇಬ್ರಾಹಿಂ ಆದಿಲ್ ಶಾಹಿ ಇಟ್ಟು. ಇವ್ರ ಮಗನ ಹೆಸರೇ ಆದಿಲ್ ಶಾಹಿ. ಆದಿಲ್ ಶಾಹಿನೇ ಗೋಲ್ ಗುಂಬಜ್ ಕಟ್ಟಿದ್ರಿ. ನೋಡಿದ್ರಲ್ಲ ನಮ್ಮ ಗೋಲ್ ಗುಂಬಜ್ ಬಗ್ಗೆ. ನಿಮಗೆ ಗೋಲ್ ಗುಂಬಜ್ ತೋರ್ಸಿನಿ ಮತ್ತೆ ಗೋಲ್ ಗುಂಬಜ್ ಇರುವ ಮ್ಯೂಸಿಯಂ ಬಗ್ಗೆನೂ ತೋರಿಸಿನ್ರಿ. ವಿಡಿಯೋ ಇಷ್ಟ ಆಗ್ಯದ ಅನ್ಕೊಂಡ್ ಇಷ್ಟ ಆಗಿದೆ ಲೈಕ್ ಮಾಡ್ರಿ. ಮತ್ತೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಮತ್ತೆ ಎಷ್ಟಾಗತ್ತೆ ಅಷ್ಟು ವಿಡಿಯೋ ಶೇರ್ ಮಾಡ್ರಿ. ಮತ್ ಮುಂದಿನ ವಿಡಿಯೋನ ಸಿಗೋ. ಮತ್ತೆ ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ